ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದೆ. ಈಗ ಉಡುಪಿಯಲ್ಲಿ ರೆಡ್ ಅಲರ್ಟ್ ಕೂಡ ಅಪ್ಡೇಟ್ ಆಗಿದೆ. ಇದರ ಬೆನ್ನಿಗೆ ಉಡುಪಿಯಲ್ಲಿ ಹಲವೆಡೆ ಸಮಸ್ಯೆಗಳು ಕೂಡ ಆಗಿದೆ. ಉಡುಪಿಯ ಮಠದ ಬೆಟ್ಟು ಪ್ರದೇಶದಲ್ಲಿ ಜನರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಜಲಾವೃತವಾಗಿದೆ ಇಡೀ ಪ್ರದೇಶ. ಸುಮಾರು 20 ಜನರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡಿದ್ದಾರೆ. ಮನೆಯಲ್ಲಿದ್ದ ವೃದ್ಧನ ಜೊತೆಗೆ ಸಾಕು ನಾಯಿಯನ್ನ ಕೂಡ ಸಿಬ್ಬಂದಿ ರಕ್ಷಿಸಿದ್ದಾರೆ. ಕೃಷ್ಣ ಮಠದ ಪಾರ್ಕಿಂಗ್ ಪ್ರದೇಶ ಜಲಾವೃತವಾಗಿದೆ, ವಾಹನಗಳು ಮುಳುಗಡೆಯಾಗಿದೆ. ಮಠದ ಮುಂಭಾಗದ 50ಕ್ಕೂ ಅಧಿಕ ಅಂಗಡಿಗಳು ಕೂಡ ಮುಳುಗಡೆಯಾಗಿದೆ. ಉಡುಪಿ ಸಿಟಿಯಲ್ಲಿ ಧಾರಾಕಾರ ಮಳೆಯಾದಂಥ ಪರಿಣಾಮ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗಿದೆ. ನೋಡ್ತಾ ಇದ್ದೀರಿ, ಜನರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಂದೆಡೆ ರಕ್ಷಿಸಿ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗ್ತಾ ಇದೆ. ಮತ್ತೊಂದೆಡೆ ಸದ್ಯ ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಇದು ಕೃತಕ ನೆರೆಯ ಪರಿಸ್ಥಿತಿ. ಇದನ್ನು ಸರಿ ಮಾಡೋದು ಹೇಗೆ ಅನ್ನೋದರ ಬಗ್ಗೆಯೂ ಕೂಡ ಯೋಚನೆಯನ್ನ ಮಾಡಲಾಗ್ತಾ ಇದೆ. ಶ್ವಾನವೊಂದನ್ನ ರಕ್ಷಿಸಿರುವಂತ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಉಡುಪಿ ಮಠದ ಸುತ್ತಮುತ್ತಲ ಏರಿಯಾ. ಇದು ಉಡುಪಿ ಮಠದ ಸುತ್ತಮುತ್ತಲಿನ ಜಾಗದಲ್ಲಿ ಇಂಥ ಸ್ಥಿತಿ ನಿರ್ಮಾಣ ಆಗಿರೋದು. ನಾವು ಮೂಲ ಹುಡುಕ್ತಾ ಹೋದ್ರೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಕೆದಕ್ತಾ ಹೋದ್ರೆ ಉಡುಪಿ ಸಿಟಿಯೊಳಗೆ ಹರಿಯುವಂತ ಇಂದ್ರಾಣಿ ನದಿ, ಈ ನದಿಯನ್ನ ಒತ್ತುವರಿ ಮಾಡಿಕೊಂಡಿರೋದೇ ಇದಕ್ಕೆ ಕಾರಣ. ಆ ನದಿ ಇವತ್ತು ತೋಡಿನ ರೀತಿಯಲ್ಲಾಗಿದೆ. ಸೊ ಆ ರೀತಿ ಮಾಡಿರೋದೇ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಮನೆಗಳೆಲ್ಲ ಜಲಾವೃತವಾಗಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮನೆಯಲ್ಲಿದ್ದವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕೆಲವರು ಈ ಪರಿಸ್ಥಿತಿಯ ಮುನ್ಸೂಚನೆ ಗೊತ್ತಾದ ತಕ್ಷಣ ಮನೆಗೆ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ಕೆಲವರು ಅತಂತ್ರ ಸ್ಥಿತಿಯಲ್ಲಿದ್ದವರನ್ನ ಅಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯಲಾಗಿದೆ. ನೋಡ್ತಾ ಇದ್ದೀರಿ, ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಇವರಿದ್ದಾರಲ್ಲ ಸ್ವಿಮ್ಮರ್ ಪ್ರಮೋದ್ ಸುವರ್ಣ, ನಮ್ಮ ಮೊಬೈಲ್ ನೀರು ಮುಡ್ತದೆ. ನಾನು ಫೋನ್ ಇಲ್ಲ ಮೊಬೈಲ್ ಇಲ್ಲಿ ಇವರಿದ್ದಾರಲ್ಲ ಸ್ವಿಮ್ಮರ್ ಪ್ರಮೋದ್ ಸುವರ್ಣ, ನಮ್ಮ ಮೊಬೈಲ್ ನೀರು ಮುಡ್ತದೆ. ನಾನು ಫೋನ್ ಇಲ್ಲ ಮೊಬೈಲ್ ಇಲ್ಲಿ ಇವರಿದ್ದಾರಲ್ಲ ಸ್ವಿಮ್ಮರ್ ಪ್ರಮೋದ್ ಸುವರ್ಣ, ನಮ್ಮ ಮೊಬೈಲ್ ನೀರು ಮುಡ್ತದೆ. ನಾನು ಫೋನ್ ಇಲ್ಲ ಮೊಬೈಲ್ ಫೋನ್ ಮಾಡಿ ಈಗಲ್ಲಿ ಊಟ ಮಾಡಿ. ಹರಿವು ಆ ಕಡೆ ಐತಲ್ರಿ, ನೀರಿನ ಹರಿವು ಆ ಕಡೆ Right.
చుచ్చు మారే ఎంకిల్ కొరన ఏర్న బుచ్చావు ఏర్న బుచ్చు చుచ్చు ಅಲ್ಲಿ ಬಂದದ ಎಂಕ್ಲೆ ಇನ್ನು ಉಡುಪಿ ಸಿಟಿಯಿಂದ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡಿ. ನಗರದಲ್ಲಿ ಈಗ ಪ್ರವಾಹದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನೋಡ್ತಿದ್ದ ಪರಿಸ್ಥಿತಿ ಸಂಪೂರ್ಣವಾಗಿ ಈ ಭಾಗದ ಬಹಳಷ್ಟು ಮನೆಗಳು ಈಗ ಸಂಪೂರ್ಣವಾಗಿ ಬಹಳಷ್ಟು ಮುಳುಗಡೆ ಆಗಿರುವಂಥದ್ದು ನೋಡ್ತಿರಬಹುದು. ಸದ್ಯಕ್ಕೆ ದೋಣಿಯ ಮೂಲಕ ರೆಸ್ಕ್ಯೂ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಅಲ್ಲಿ ಸಿಲುಕಿರುವ PG ಮತ್ತು ಬಹಳಷ್ಟು ಮನೆ ಎಲ್ಲಿ ಸಿಲುಕಿರುವಂತಹ ಅಸ್ವಸ್ಥರನ್ನ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರನ್ನ ರೆಸ್ಕ್ಯೂ ಮಾಡುವಂಥ ಕಾರ್ಯಾಚರಣೆ ಆಗ್ತಾ ಇದೆ. ನಿರಂತರವಾಗಿ ಬೆಳಗ್ಗೆಯಿಂದಲೇ ಏಕಾಏಕಿ ನಿರಂತರವಾಗಿ ಮಳೆ ಸುರಿತಾ ಇತ್ತು. ಹೀಗಾಗಿ ಈ ಭಾಗದ ಬಹಳಷ್ಟು ಮನೆಗಳಲ್ಲಿ ಸಿಲುಕಿದ್ದವರನ್ನು ರಕ್ಷಣೆ ಮಾಡುವಂಥ ಕಾರ್ಯ ಆಗ್ತಾ ಇದೆ. ಈ ಭಾಗದಲ್ಲಿ ಬಹಳಷ್ಟು PGಗಳಿವೆ. ಈಗಾಗಲೇ ಯಾವುದೇ ಶಾಲೆ ಕಾಲೇಜುಗಳಿಗೆ ರಜೆ ನೀಡಿದ ಹಿನ್ನೆಲೆಯಲ್ಲಿ ಈಗಾಗಲೇ PGಗಳೆಲ್ಲ ಕಾಲೇಜಿಗೆ ಹೊರಡಲಿಕ್ಕೆ ರೆಡಿಯಾಗಿದ್ರು. ಈಗ ಸದ್ಯಕ್ಕೆ ಹೊರಬರಲಾರದ ಸ್ಥಿತಿ ಇರುವಂಥದ್ದು. ಹೀಗಾಗಿ ಎಲ್ಲರನ್ನ ರೆಸ್ಕ್ಯೂ ಮಾಡುವುದು ದೋಣಿ ಮೂಲಕವೇ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅವರನ್ನು ಕರೆತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಸದ್ಯಕ್ಕೆ ಕೇವಲ ಇದು ಪಾಡಿಗಾರ ಅಂತಲ್ಲ, ಬಹಳಷ್ಟು ಪ್ರದೇಶಗಳಲ್ಲಿ, ನಗರದ ಪ್ರದೇಶಗಳಲ್ಲಿ ತೋಡಿನಲ್ಲಿ ನೀರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಕ್ಕಿ ಹರಿದ ಕಾರಣ ಎಲ್ಲವೂ ಹರಿಯಲಾಗದೆ ಈ ಭಾಗಕ್ಕೆ ನುಗ್ಗಿರುವಂಥದ್ದು. ಬೆಳಿಗ್ಗೆಯಿಂದಲೇ ದಿಢೀರನ್ನೇ ನೀರು ನುಗ್ಗಿದೆ. ಹೀಗಾಗಿ ಎಲ್ಲರೂ ಕೂಡ ಒಂದು ರೀತಿಯ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲರೂ ಒಂದು ರೀತಿಯ ಅತಂತ್ರರಾಗುವಂಥ ಸ್ಥಿತಿ ಇರುವಂಥದ್ದು. ಬಹಳಷ್ಟು ಮನೆಗಳಿವೆ ಕಾಣ್ಬೋದು. ಬಹಳಷ್ಟು ಮನೆಗಳಲ್ಲಿ ಈಗ ಇದೇ ಪರಿಸ್ಥಿತಿ ಇರುವಂಥದ್ದು. ಬಹಳಷ್ಟು ಮನೆ ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ. ಮನೆಗಳ ಏನು ಮನೆ ಒಳಗೆ ನುಗ್ಗಿರುವಂಥದ್ದು ನೀರುಗಳು. ಎಲ್ಲ ಸುಮಾರು 100ಕ್ಕೂ ಅಧಿಕ ಮನೆಗಳು ಈ ಭಾಗದಲ್ಲಿ ಇದೆ. ಬಾಡಿಗಾರು ಭಾಗ ಉಡುಪಿ ನಗರದ ಮಧ್ಯ ಭಾಗದಲ್ಲಿ ಇರುವಂಥದ್ದು ಈ ಮನೆಗಳಿರ್ಬೋದು. ಈ ಪ್ರದೇಶ ಬಹಳಷ್ಟು ತಗ್ಗು ಪ್ರದೇಶ. ಈ ಭಾಗದಲ್ಲಿ ನೀರು ಸಂಪೂರ್ಣವಾಗಿ ನುಗ್ಗಿದೆ. ಗಂಟೆಗೂ ನೀರಿನ ಪ್ರಮಾಣ ಕೂಡ ಏರಿಕೆಯಾಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಇದು ಬಹಳಷ್ಟು ಬೆಳಿಗ್ಗೆ ಅಷ್ಟು ನೀರಿಲ್ಲ, ಈಗ ಮತ್ತೆ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ಇದು ಈಗ ಸ್ಥಳೀಯರ ಈ ಭಾಗದ ಜನರ ಆಕ್ರೋಶ ಏನಂದರೆ ತೋಡಿನ ಸರಾಗವಾಗಿ ನೀರು ಹರಿಲಿಕ್ಕೆ ಸ್ಥಳಾವಕಾಶ ಇಲ್ಲದ ಹಿನ್ನೆಲೆಯಲ್ಲಿ ಈಗ ಈ ಭಾಗದಲ್ಲಿ ನೀರು ನುಗ್ಗಿದೆ. ಪ್ರತಿ ವರ್ಷ ನಮಗೆ ಇದೇ ಸಮಸ್ಯೆ. ಹೀಗಾಗಿ ನಗರಸಭೆಯಿಂದ ಆಗಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಈ ನಿಟ್ಟಿನಲ್ಲಿ ತುರ್ತುಗಾನ ಕ್ರಮ ಕೈಗೊಳ್ಳಬೇಕು. ಸದ್ಯಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಎಲ್ಲರನ್ನ ರೆಸ್ಕ್ಯೂ ಮಾಡೋ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷೆ ನ್ಯೂಸ್ ಫಸ್ಟ್ ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.